ಹಾಯ್ ಫ್ರೆಂಡ್ಸ್, ನಾವ್ ಇವತ್ತು ರಿವ್ಯೂ ಮಾಡತ್ತೀವಿ ಕ್ಲಾಸಿಕ್ 350 ದ ರಾಯಲ್ ಎನ್ಫೀಲ್ಡ್. ಈ ವೆಹಿಕಲ್ ರಾಯಲ್ ಎನ್ಫೀಲ್ಡ್ ದಾಗ ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಐತೆ. ಅಂಡ್ ಇದು ಪವರ್ ಎಂಜಿನ್ ಬಗ್ಗೆ ಮಾತಾಡಕತ್ರ ಇದು ಬರೋದು 349cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ SOSC ಪೆಟ್ರೋಲ್ ಎಂಜಿನ್ ಬರ್ತೈತಿ ವಿತ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್. ಈ ಗಾಡಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಸಿಗ್ತೈತಿ, ಹಿಂದೆ ಡ್ರಮ್ ಬ್ರೇಕ್ ಸಿಗ್ತಾವು. ಅಂಡ್ ಇದು ಏರ್ ಕೂಲ್ಡ್ ಎಂಜಿನ್ ಆಗಿರೋ ಕಾರಣ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಗಾಡಿ. ಅಂಡ್ ಹೆಲೆಜಿನ್ ಹೆಡ್ಲೈಟ್ ಐತಿ, BS4 ಎಂಜಿನ್ ಐತಿ ನೋಡಾಗ. ಇದ್ರೊಳಗ ಫ್ಯೂಲ್ ಇಂಡಿಕೇಟರ್ ಬರಂಗಿಲ್ಲ, ಅದು ಬಹಳ ಪ್ರಾಬ್ಲಮ್. ನೀವು ಶೇಕ್ ಮಾಡಿ ನೋಡ್ಬೇಕಾಗತ್ತೆ ಗಾಡಿ ಒಳಗೆ ಎಷ್ಟು ಎಣ್ಣೆ ಉಳಿದೈತಿ, ಆಗಸಬೇಕೋ ಬೇಡ ಅಂತೇಳಿ. ಅಂಡ್ ಈ ಗಾಡಿ ಅಡ್ವಾಂಟೇಜಸ್ ಬಗ್ಗೆ ಮಾತಾಡಕತ್ರ ಗಾಡಿ ಗುಡ್ ಲುಕಿಂಗ್, ಫ್ರಂಟ್ ಇಂದ ಹಿಂದ್ ಮಾಡೋ ಫುಲ್ ಮೆಟಾಲಿಕ್ ಬಾಡಿ ಬರ್ತೈತಿ. ಅಂಡ್ ಈ ಗಾಡಿ ಬಗ್ಗೆ ಹೇಳಿದ್ರ ನಿಮ್ಗ ಲುಕ್ ಗಾರ್ಜಿಯಸ್ ಸಿಗತೈತಿ ಅಂಡ್ ನೋಡಕ್ಕೂ ಮಸ್ತ್ ಕಾಣ್ತೈತಿ ನೋಡ್ರಿ. ಫುಲ್ ಗುಡ್ ಲುಕಿಂಗ್ ವೆಹಿಕಲ್ಸ್ ಅಂಡ್ ಫುಲ್ ಸ್ಟೈಲಿಶ್. ಅಂಡ್ ಈ ಗಾಡಿ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಿದ್ರೆ 195 kg ವೇಟ್ ಇರುವಂತ ಹೆವಿ ಮೆಟಲ್ ವೆಹಿಕಲ್ ಇದು. ಇದ್ರ ಮೈಲೇಜ್ ಬಂದ್ಬಿಟ್ಟು 30 ರಿಂದ 35 ಮಟ ಕೊಡ್ತೈತಿ. ಸಿಟಿ ಒಳಗೆ 20 ರಿಂದ 25 ಮಟ ಕೊಡ್ತೈತಿ ನೋಡ್ರಿ. ಅಂಡ್ ಈ ಗಾಡಿ ಬಗ್ಗೆ ಮಾತಾಡಿದ್ರೆ ನಿಮ್ಗ ಚೈನ್ ಸಿಸ್ಟಮ್ ಬರ್ತೈತಿ, ಫ್ರಂಟ್ ಹೆಲೆಜನ್ ಬಲ್ಬ್ ಬರ್ತೈತಿ. ಆಮೇಲೆ ನೀವು ಸಿಕ್ಕಾಪಟ್ಟೆ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳುವಂತ ವೆಹಿಕಲ್ ಇದು. ಅಂಡ್ ಇದರ ಫ್ಯೂಲ್ ಕೆಪಾಸಿಟಿ 13 ಲೀಟರ್ ಬರ್ತೈತಿ ನೋಡ್ರಿ. ಅಂಡ್ ಎಂಜಿನ್ ಬಗ್ಗೆ ಮಾತಾಡಿದ್ರೆ ಇದು 27 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಅಂಡ್ 20.2 BHP ಆಫ್ ಪವರ್ ಅಟ್ 6100 RPM ಬರ್ತೈತಿ ನೋಡ್ರಿ. ಇದು ಕಂಪ್ಲೀಟ್ ರಿವ್ಯೂ ಆಗಿರ್ತೈತಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಇದರ ನಾವು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅಂಡ್ ಮುಂದಿನ ವಿಡಿಯೋದಾಗ ಈ ಗಾಡಿದ ಸರ್ವಿಸ್ ಕಾಸ್ಟ್ ಎಷ್ಟೈತಿ, ಮೇಂಟೆನೆನ್ಸ್ ಕಾಸ್ಟ್ ಎಷ್ಟೈತಿ ಅಂತೇಳಿ ಓನರ್ ಜೊತೆ ರಿವ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಲ್ಲಿ ಮಾಡ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.